ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಜು ಮಸಾಲ ಕರಿ ಹೆಂಗೆ ಮಾಡೋ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಬಟರ್ ನಾನ್ಗೆ, ಈವನ್ ಪರಾಟ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಹೆಂಗೆ ಮಾಡೋ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟಪಡ್ತಿದ್ದೀರಾ. ಹಾಗೆ ಇನ್ನೂ ವೀಡಿಯೋಸ್ ಇಷ್ಟ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲ ಶೇರ್ ಮಾಡಿ. ಬನ್ನಿ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಸೊ ಇವಾಗ ಕಾಜು ಮಸಾಲ ಕರಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಫಸ್ಟು ದಪ್ಪದಾಗ ಕಟ್ ಮಾಡಿರೋ ಈರುಳ್ಳಿ, ದಪ್ಪದಾಗ ಕಟ್ ಮಾಡಿರೋ ಟೊಮ್ಯಾಟೊ, ಚಕ್ಕೆ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಮೇನ್ ಇದಕ್ಕೆ ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಇದು ಒಗ್ಗರಣೆಗೆ ತೆಳ್ಳದಾಗಿ ಕಟ್ ಮಾಡಿರೋ ಈರುಳ್ಳಿ, ಆಮೇಲೆ ಕಸೂರಿ ಮೇಥಿ ಬೇಕು, ಆಮೇಲೆ ನಾರ್ಮಲ್ ಸ್ಪೈಸಸ್ ಖಾರ, ಉಪ್ಪು, ಅರಿಶಿನ ಬೇಕು. ಫಸ್ಟ್ ಇವಾಗ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹುರ್ಕೊಂಬಿಡೋಣ. ಬನ್ನಿ ಇದನ್ನು ಹುರ್ಕೊಳ್ಳೋಣ. ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ, 2 ಸ್ಪೂನಷ್ಟು. ಈಗ ಎಣ್ಣೆ ಬಿಸಿ ಆಗಲಿ. ಸೊ ಇವಾಗ ಎಣ್ಣೆಗೆ ಏಲಕ್ಕಿ 2 ಚಕ್ಕೆ ಹಾಕ್ಕೊಳ್ಳೋಣ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಈರುಳ್ಳಿ, ಇದು 2 ಈರುಳ್ಳಿ ಇದೆ. ಈರುಳ್ಳಿನ ಹುರ್ಕೊಂಬಿಡೋಣ. ಆಮೇಲೆ ಇದಕ್ಕೆ ಟೊಮ್ಯಾಟೊ, ನಾಟಿ ಟೊಮ್ಯಾಟೊದಿಂದ ಸ್ವಲ್ಪ ಹುಳಿ ಇದೆ, ಸೊ ನೋಡ್ಕೊಂಡು ಹಾಕ್ಕೊಡ್ರಿ ನೀವು. ಫಾರಮ್ ಟೊಮ್ಯಾಟೊ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಾಟಿ ಟೊಮ್ಯಾಟೊ ಆದರೆ ನೋಡ್ಕೊಂಡು ಕಡಿಮೆ ಹಾಕ್ಕೊಡ್ರಿ. ಇದಕ್ಕೆ ಒಂದು 8 ರಿಂದ 10 ಗೋಡಂಬಿ ಹಾಕ್ಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಹುರ್ಕೊಂಡ್ಬಿಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಡ್ರಿ. ನೋಡ್ಬೋದು. ಸೊ ಇವಾಗ ಚೆನ್ನಾಗಿ ಹುರಿದಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ಚೆನ್ನಾಗಿ ಹುರಿದಿದೆ. ಇದು ಈರುಳ್ಳಿ ಎಲ್ಲ ಕೆಂಪಗಾಗಿದೆ, ಟೊಮ್ಯಾಟೊನೂ ಸಾಫ್ಟ್ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ನಾನು ಇದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಗೋಡಂಬಿ ಹುರ್ಕೊಂಡ್ಬಿಡೋಣ. ಫಸ್ಟ್ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಇವಾಗ ಗೋಡಂಬಿ ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಡ್ರಿ. ಇದು ಗೋಲ್ಡನ್ ಬ್ರೌನ್ ಬರಲಿ. ಲೈಟ್ ಕಲರ್ ಬಂದಿದೆ. ಇವಾಗ ತಕ್ಕೊಂಬಿಡೋಣ. ಇದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ, 1 ಏಲಕ್ಕಿ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ಲೈಸಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಡ್ರಿ. ಇದಕ್ಕೆ ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳೋಣ. ಇದನ್ನು ಫ್ರೈ ಮಾಡಿಕೊಡ್ರಿ. ಇವಾಗ ಇದಕ್ಕೆ ಪೇಸ್ಟ್ ಮಾಡಿರೋ ಈರುಳ್ಳಿ ಟೊಮ್ಯಾಟೊ ಪೇಸ್ಟ್ ಹಾಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. ಚೆನ್ನಾಗಿ ಫ್ಲೇಮ್ ಸಣ್ಣನೇ ಇಟ್ಕೊಡ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ಕು, ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿ. ಈಗ ಖಾರದ ಪುಡಿ ಹಾಕಿದ್ದೀನಿ.
ಒಂದು ಸ್ವಲ್ಪ ಕಿಚನ್ ಕಿಂಗ್ ಮಸಾಲ, ನಿಮ್ಮ ಹತ್ರ ಯಾವ್ದು ಬ್ರ್ಯಾಂಡದಿದೆಯೋ ಅದೇ ಹಾಕ್ಕೊಡ್ರಿ. ಸೊ ನಾನಿವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡ್ರಿ. ಆಮೇಲೆ ಮಿಕ್ಸ್ ಮಾಡಿಕೊಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಸೊ ಇವಾಗ ಸ್ವಲ್ಪ ಸಕ್ಕರೆ ಹಾಕ್ಕೊತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಸೈಡ್ಸ್ ಎಲ್ಲ ಆಯಿಲ್ ಬಿಡೋಕ್ಕೆ ಶುರು ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇವಾಗ ಸ್ವಲ್ಪ ಜೀರಾ ಪೌಡ್ರು, ಅಂದರೆ ಸ್ವಲ್ಪ ಧನಿಯಾ ಪೌಡ್ರು. ನಿಮ್ಗೆ ಬೇಕು ಅಂದರೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಡ್ರಿ. ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ. ಸೊ ನೋಡಿರಿ, ಇದು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟರು ಗೋಡಂಬಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಗೋಡಂಬಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಬಿಡ್ರಿ, ಯಾಕಂದ್ರೆ ಇಲ್ಲಾಂದರೆ ಗೋಡಂಬಿ ಸಾಫ್ಟ್ ಆಗಿಬಿಡತ್ತೆ. ಸೊ ಇದಕ್ಕೆ ಲಾಸ್ಟ್ಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಟೀ ಕಪ್ಪಷ್ಟು ಹಾಲು ಹಾಕ್ಕೊಂಡ್ಬಿಡೋಣ. ಅಂದರೆ ಜಾಸ್ತಿ ಕ್ರೀಮಿಯಾಗಿ ಬರುತ್ತೆ, ಆಮೇಲೆ ಬೇಗ ಗಟ್ಟಿ ಆಗಲ್ಲ ಇದು. ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಹಾಲು ಹಾಕಿದ ತಕ್ಷಣ ತುಂಬ ಹೊತ್ತು ಬೇಯಿಸ್ಬಿಡ್ರಿ ಇದನ್ನು. ನೋಡಿ 1-2 ನಿಮಿಷ ಬೇಯಲಿ. ಸೊ ಇವಾಗ ರೆಡಿ ಇದೆ, ಕಾಜು ಮಸಾಲ ರೆಡಿ ಇದೆ. ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು ಕಾಜು ಮಸಾಲ ಕರಿ ರೆಡಿ ಇದೆ. ಸೇಮ್ ರೆಸ್ಟೋರೆಂಟ್ ಥರನೇ ಇದೆ. ನೀವು ರೆಸಿಪಿ ಟ್ರೈ ಮಾಡಿರಿ, ಹೆಂಗೆ ಬಂದಿದೆ ಅಂತ ಹೇಳ್ರಿ. ನನ್ನ ಚಾನಲ್ನ ಯಾರ್ಯಾರು ಫಾಲೋ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.